ಇನ್ನು ಕೋಲಾರ ಮೈತ್ರಿ ವಿಚಾರವಾಗಿ ಕಾಂಗ್ರೆಸ್ನಲ್ಲೇ ಸಾಕಷ್ಟು ತಲೆನೋವಾಗ್ತಾ ಇದೆ. ಇದರ ಜೊತೆಗೆ ಮೈತ್ರಿ ಅಭ್ಯರ್ಥಿ ವಿಚಾರ ಕೂಡ ಈಗ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ಕೋಲಾರದಲ್ಲಿ ಮೈತ್ರಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಮಾರ್ಚ್ 25ಕ್ಕೆ ಅಂತಿಮ ಅಭ್ಯರ್ಥಿ ಘೋಷಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಸ್ಥಾನ ಈಗಾಗಲೇ JDSಗೆ ಹೋಗಿದೆ ಅನ್ನುವಂಥ ಮಾಹಿತಿ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದೆ. ಅಥವಾ JDSನಿಂದ ಮಲ್ಲೇಶ್ ಬಾಬು ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಮಲ್ಲೇಶ್ ಬಾಬು ಕಣಕ್ಕಿಳಿತಾರೆ, ಆ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಕೋಲಾರದಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಸ್ಪರ್ಧೆ ಪಕ್ಕ ಅಂತ ಕೆಲವರು ಹೇಳ್ತಿದ್ದಾರೆ. ಈ ಕುರಿತು ಈಗಾಗಲೇ ಬಹುತೇಕ ಮಾತುಕತೆ ಅಂತಿಮ ಮಾಡಲಾಗಿದೆ. ಕಾಂಗ್ರೆಸ್ನಿಂದ ಎಡಗೈ ಸಮುದಾಯದ ಅಭ್ಯರ್ಥಿ ಆದರೆ ಬಲಗೈ ಸಮುದಾಯದ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಕಣಕ್ಕಿಳಿತಾರೆ. ಹನುಮಂತಯ್ಯ ವಿರುದ್ಧ ಮಂಜುನಾಥ್ ಸ್ಪರ್ಧೆ ಸಾಧ್ಯತೆ. ಹೀಗಾಗಿ ಮಂಜುನಾಥ್ ಹೆಸರು ಕೂಡ ಈಗಾಗಲೇ ಕೇಳಿಬರ್ತಾ ಇದೆ. ಮಂಜುನಾಥ್ ಅಭ್ಯರ್ಥಿ ಆದರೆ ಬಿಜೆಪಿ ನಾಯಕರ ಸಮ್ಮತಿ ಜೊತೆಗೆ HDK ಜೊತೆಗೆ ಅಂತಿಮ ಹಂತದ ಮಾತುಕತೆ ಮಾತ್ರ ಬಾಕಿ ಇರುತ್ತೆ. ಸದ್ಯ ಕುಮಾರಸ್ವಾಮಿ ಚೆನ್ನೈನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಮಲ್ಲೇಶ್ ಬಾಬು ಹೆಸರು ಮುಂಚೂಣಿಯಲ್ಲಿದೆ. ಇದರ ಜೊತೆಗೆ ಸಮೃದ್ಧಿ ಮಂಜುನಾಥ್ ಕೂಡ ಅಂದರೆ ಲೆಕ್ಕಾಚಾರಗಳು ತುಂಬ ಜೋರಾಗಿದೆ. ಅತ್ತ ಕಾಂಗ್ರೆಸ್ ಯಾವ ಅಭ್ಯರ್ಥಿಗೆ ಟಿಕೆಟನ್ನು ಕೊಡುತ್ತೆ ಅದನ್ನು ಆಧರಿಸಿ ನಾವು ಟಿಕೆಟನ್ನು ಫೈನಲ್ ಮಾಡೋಣ ಅನ್ನುವಂಥ ವಿಚಾರ ಈಗ ಇನ್ಫ್ಯಾಕ್ಟ್ ಮೈತ್ರಿ ಪಕ್ಷಗಳಲ್ಲಿ ಕೇಳಿಬರ್ತಾ ಇದೆ. ಆದರೆ ಇದರ ಜೊತೆಗೆ ರೆಬೆಲಿಯನ್ಸ್ ಅಥವಾ ಬಂಡಾಯದ ಬಿಸಿ ಕೂಡ ತುಂಬ ಜೋರಾಗೇ ಇದೆ. ಇನ್ಫ್ಯಾಕ್ಟ್ ಹಾಲಿ ಸಂಸದರು ಕೂಡ ಈಗಾಗಲೇ ಪರ್ಯಾಯವಾಗಿ ಸ್ಪರ್ಧೆ ಮಾಡ್ತಾರಾ, ಇದು ಕೂಡ ತುಂಬ ಜೋರಾಗಿ ಕೇಳಿಬರ್ತಾ ಇದೆ.